ನಾ, ನಂದು, ನನ್ನಿಂದಲೇ ನಡೆದದಿದೆಲ್ಲ ಅಂತ ನೀವು ಏನು ತಿಳ್ಕೊಂಡಿರಿ, ಈ ಮೂರು ಮಾತು ಚೇಂಜ್ ಮಾಡ್ರಿ. ಹೆಂಗೆ ಮಾಡ್ಬೇಕ್ರಿ ಚೇಂಜ್? ನಾನು ಅನ್ನೋದು ಬಿಡ್ರಿ. ಏ ಆದಿಶಕ್ತಿ ಜಗದಂಬೆ ಎಲ್ಲವೂ ನೀನು. ನಾನು ಅನ್ನೋದು ಬಿಡ್ರಿ, ಎಲ್ಲವೂ ನೀನು. ಇದೆಲ್ಲವೂ ನಿನ್ನದು. ಇದೆಲ್ಲ ಸೃಷ್ಟಿ ನಡೆದದ್ದು ನಿನ್ನಿಂದಲೇ ಎತ್ತಿವತ್ತೇ ತಿಳಿದ್ರೆ ನಿಮಗೆ ದೇವಿ ಆಶೀರ್ವಾದ ಮಾಡಿ ಬಿಡ್ತಾಳೆ. ದೇವಿ ಆಶೀರ್ವಾದ. ಮೂರು ಮಾತು ಚೇಂಜ್ ಮಾಡ್ರಿ. ಇಟ್ಟೇ ಭಾಳ ಸರಳದಿದು. ನಾನು, ನನ್ನದು, ನನ್ನಿಂದಲೇ ಅನ್ನೋದು ಬಿಡ್ರಿ. ಬಿಟ್ಟೇನು ಮಾಡ್ರಿ? ತಾಯಿ ಜಗದಂಬೆ ಎಲ್ಲವೂ ನೀನು, ಇದೆಲ್ಲವೂ ನಿನ್ನದು, ಇದೆಲ್ಲ ನಡೆದದ್ದು ನಿನ್ನಿಂದಲೇ. ಅದಕ್ಕೆ ಅವರು ಅಂದಾರ ವಚನಕಾರರು, ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವ ನುಂಡು ಅನ್ಯರನ್ನು ಹೊಗಳುವ ಕುನ್ನಿಗಳೇನೆಂಬೇ ರಾಮನಾಥ. ಎಲ್ಲಾನೂ ಪರಮಾತ್ಮಂದದ. ತೇಣ ವಿಣ ತಣಮಪ್ಪಿನ ಚಲತಿ. ಪರಮಾತ್ಮ ಇಲ್ಲದೆ ಹುಲ್ಲು ಕಡ್ಡಿಯೂ ಅಲಗಾಡುವುದಿಲ್ಲ. ನೀವೆಲ್ಲರೂ ಅಂತೀರಿ ಪರಮಾತ್ಮ ಅಂತೀರಿ, ಪರಮಾತ್ಮ ಅಂತೀರಿ. ಕರೆ ನನಗೊಂದು ಸಂಶಯ ಬರಕತ್ತದ. ಪರಮಾತ್ಮ ಪರಮಾತ್ಮ ಅಂತೀರಿ, ಆದ್ರೆ ಪರಮಾತ್ಮ ಅನ್ನುವ ಶಬ್ದ ಜ್ಞಾನ ಆಗ್ಯದ ನಿಮಗೆಲ್ಲರಿಗೆ. ಬರೇ ಶಬ್ದ ತಿರೆಟ್ಟಿ. ಆದ್ರೆ ಪರಮಾತ್ಮ ಅಂತೀರಿ, ಪರಮಾತ್ಮ ಅನ್ನುವ ಶಬ್ದ ಜ್ಞಾನ ಆಗ್ಯದ. ಅಟ್ರ ಮ್ಯಾಗ ಕೆಲಸ ನಡೆಯಂಗಿಲ್ಲ. ಅದು ಪರಮಾತ್ಮ ಶಬ್ದದ ಅರ್ಥದ ಜ್ಞಾನ ಮಾಡ್ಕೋರಿ. ಆ ಪರಮಾತ್ಮ ಶಬ್ದದ ಅರ್ಥ ಜ್ಞಾನ ಮಾಡಿಕೊಂಡು ನೀವು ಲಕ್ಷಾರ್ಥದ ಜ್ಞಾನ ಮಾಡಿಕೊಂಡ್ರಿ ಅಂದ್ರೆ ನಿಮ್ಮ ಜನ್ಮ ಪಾವನ ಆಗ್ತದೆ. ಪರಮಾತ್ಮ ಅಂದ್ರೆ ನೀವೇನು ಬೇರೆ ತಿಳಿಬೇಡ್ರಿ. ಪರಮ ಸತ್ಯ ವಸ್ತುವಿಗೆ ಪ್ರೀತಿಯಿಂದ ಕರೆದ ಹೆಸರು ಪರಮಾತ್ಮ. ಅದ ಒಂದೇ ಒಂದು ಸತ್ಯ ವಸ್ತು ಅದದು. ಅದು ಹೆಂಗದ ಅಂದ್ರೆ ಏಕಂ ಏವಂ ಅದ್ವಿತೀಯಂ ಬ್ರಹ್ಮ. ಸ್ವಗತ ಸಜಾತಿ ವಿಜಾತಿ ಭೇದ ರಹಿತವಾದಂಥ ಒಂದು ಶುದ್ಧ ಚೈತನ್ಯದ. ಇದಕ್ಕೆ ಸೈನ್ಸ್ ಏನಂತದಂದ್ರೆ ಪವರ್ ಅಂತಾರೆ. ಅದಕ್ಕೇನಂತಾರೆ ಅವರು? ಪವರ್ ಅಂತಾರೆ. ವೇದಾಂತಿಗಳು ಬ್ರಹ್ಮ ಅಂತಾರೆ, ವೀರಶೈವರು ಶಿವ ಅಂತಾರೆ, ಮುಸಲ್ಮಾನರು ಅಲ್ಲ ಅಂತಾರೆ, ಕೆಲವರು ಗಾಡ್ ಅಂತಾರೆ. ಏನಂದ್ರು ಕೂಡ ದೇವನೊಬ್ಬ, ನಾಮ ಹಲವು. ಇದು ಪಕ್ಕ ತಿಳ್ಕೋರಿ. ಯಾಕಂತ ಕೇಳಿದರೆ ಶಬ್ದಗಳು ಅನೇಕ ಆದರೂ ಅರ್ಥ ಮಾತ್ರ ಒಂದೇ ಅದ. ಇನ್ನೊಂದು ಮಾತು ಬರೀತಾರೆ ಶಾಸ್ತ್ರದೊಳಗೆ, ईश्वर कोई व्यक्ति नहीं है, समस्त अस्तित्व का नाम ही ईश्वर है. ಪರಮಾತ್ಮ ಅಂದ್ರೆ ಒಬ್ಬ ವ್ಯಕ್ತಿ ಅಲ್ಲ. ಒಂದೆಲ್ಲೋ ಗುಡ್ದಾಗೋ ಅಲ್ಲೋ ಇಲ್ಲೋ ಹಿಂಗೆ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ನೀವು. ಪರಮಾತ್ಮ ಅಂದ್ರೆ ಒಬ್ಬ ವ್ಯಕ್ತಿ ಅಲ್ಲ. ಪರಮಾತ್ಮ ಅಂದ್ರೆ ಒಂದು ಶಕ್ತಿ, ಒಂದು ನಿರ್ಗುಣ ನಿರಾಕಾರವಾದಂಥ ಚೈತನ್ಯಕ್ಕೇನೆ ಪರಮಾತ್ಮ ಪರಬ್ರಹ್ಮ ಅಂತ ಕರೆದ. ಇದಕ್ಕೆ ಸಂಸ್ಕಾರ ಬೇಕು. ಸಂಸ್ಕಾರ ಮುಖ್ಯ. ಹೇಗಂದ್ರೆ ಒಬ್ಬ ಗಿಡ ಕಡಿತಿದ್ದ. ಗಿಡ ಅವ ಹಸಿ ದಡ್ಡಿದ್ದ. ದಡ್ರಕ್ಕಿಂತ ದಡ್ಡವ ಹಸಿ ದಡ್ಡ. ಯಾಕಡೆ ಗಿಡ ಬೀಳ್ತದ, ಟಂಗಿ ಯಾಕಡೆ ಕಡದು ಬೀಳ್ತದ, ಆ ಕಡೆ ಉರ್ಪಾಟೆ ಕೂತು ಕೊಡ್ಲಿಲ್ಲ ಹೊಡ್ಲಿಕ್ಕತ್ತಿದ್ದ. ಉರ್ಪಾಟೆ ಕೂತು ಗಿಡ ಕಡ್ಲಿಕ್ಕತ್ತಿದ್ದ. ಪಾರ್ವತಿ ಪರಮೇಶ್ವರ ಏನೋ ಆಕಾಶ ಮಾರ್ಗದಿಂದ ಹೊಂಟಿದ್ರತ್. ಅವರು ಮೊದಲು ಬರ್ತಿದ್ರತ್ತ, ಈಗೇನು ಬರಂಗಿಲ್ಲ. ಅವರು ತಿರುಗಾಡ್ತಿರತ್ ಚೆಕ್ ಮಾಡ್ಕೋತ ನಮ್ಮ ಕಂಪ್ನಿ ಹ್ಯಾಂಗದ. ಹೊಂಟಾಗ ಪರಮಾತ್ಮ ಅಂದಂಥ ಪಾರ್ವತಿಗೆ, ಹೇ ಪಾರ್ವತಿ ಇದುವರೆ ದಡ್ಡದ, ಇನ್ನೊಂದು ಎರಡು ಕೊಡ್ಲಿ ಪೆಟ್ಟು ಹಾಕದಂದ್ರೆ ಮ್ಯಾಗಿಂದ ಟಂಗಿ ಮುರಿದು ಬಿದ್ದು ಇದು ಸಾಯ್ತವ. ಖರೆ ಒಂದು ಮಾತು ಹೇಳ್ತಿ ಕೇಳಂದ ನಾವು ಪರಮಾತ್ಮ ಪಾರ್ವತಿ. ಏನು ಅಂದ್ರಕ್ಕಿ, ಇದು ಶಿವ ಅನ್ನಂಗಿಲ್ಲ, ಪರಮಾತ್ಮ ಅನ್ನಂಗಿಲ್ಲ, ಗುರು ಅನ್ನಂಗಿಲ್ಲ, ಏನು ದೇವಿ ಅನ್ನಂಗಿಲ್ಲ, ಇದ್ರ ಬಾಯಲ್ಲಿ ಮೊದಲು ಬರಂಗಿಲ್ಲ. ಆದ್ರೆ ಹೆಂಗ ಅಂದ್ರಕ್ಕಿ ಬೀಳಕ್ರ ಯವ್ವಾತ ಬಿದ್ದ ಅಂದ್ರೆ ನೀ ಹಿಡಿ. ಯಾಕಂದ್ರೆ ನೀ ಜಗದ ಅವಿದ್ದಿ, ಜಗನ್ಮಾತೆ ಅಂದಾರ. ಯವ್ವಾತ ಬಿದ್ದ ಅಂದ್ರೆ ನೀ ಹಿಡಿ, 70 ಬಿದ್ದ ಅಂದ್ರೆ ನಾ ಹಿಡಿತ. ಯಾಕಂದ್ರೆ ಜಗದ ಅಪ್ಪಿದ್ದ ನಾವು.
ಇಟ್ರೆ ಹತ್ತದೇನು ನೋಡ್ದವ ಇದು ದಡ್ಡ. ಯವ್ವಾತ್ ಬಿದ್ದಂದ್ರೆ ನೀ ಹಿಡಿ, ಎಪ್ಪಾತ್ ಬಿದ್ದಂದ್ರೆ ನಾ ಹಿಡಿತಂದ. ಯಾಕಲ್ಲ ಅಂದಳು ಪಾರ್ವತಿ. ಇದು ಹೆಂಗೆ ಬಿತ್ತತ್ತೀರಿ? ಯವ್ವ ಅಂದ್ರೆ ಪಾರ್ವತಿ ಹಿಡಿತಿಳು, ಯಪ್ಪ ಅಂದ್ರೆ ಪರಮಾತ್ಮ ಹಿಡಿತಿದ್ದ. ಯಪ್ಪನೂ ಅಲ್ಲಿಲ್ಲ, ಅವ್ವನೂ ಅಲ್ಲಿಲ್ಲ, ಹುರ್ರೋತ್ ಬಿದ್ದು ಸತ್ತು ಹೋಯ್ತತ್. ಇದಕ್ಕೇನು ಸಂಸ್ಕಾರ ಐತಿರಿ? ಇಲ್ಲ. ಸಂಸ್ಕಾರ ಹೆಂಗಿರ್ಬೇಕು ನಿಮಗೆ ಹೇಳ್ತೀನಿ ಕೇಳ್ರಿ. ಸಂಸ್ಕಾರ ಅಂದರೆ ಹೆಂಗಿರಬೇಕು? ಸಂಸ್ಕಾರ ನಮ್ಮದು ಸುಸಂಸ್ಕಾರ ಆಗಿರಬೇಕು. ಸುಬೋಧ, ಸುಸಂಸ್ಕಾರ, ಸುವಿಚಾರ, ಸುಕೃತಿ, ಈ ನಾಲ್ಕು ಇದ್ದರೇನೆ ಅವ ಸುಶಿಕ್ಷಿತ ಅಂತ ಕರೀರಿ. ಅವನಲ್ಲಿ ಒಳ್ಳೆಯ ಜ್ಞಾನ ಬೇಕು, ಒಳ್ಳೆಯ ಸಂಸ್ಕಾರ ಬೇಕು, ಒಳ್ಳೆಯ ವಿಚಾರ ಬೇಕು, ಒಳ್ಳೆಯ ಕಾರ್ಯಗಳನ್ನು ಅವ ಮಾಡ್ತಿರ್ಬೇಕು. ಅವನೇ ಜಗತ್ತಿನೊಳಗೆ ಸುಶಿಕ್ಷಿತ ಅಂತ ಕರೆದಾರ ಶಾಸ್ತ್ರದೊಳಗೆ. ಸುಶಿಕ್ಷಿತ ಸುಶಬ್ದ ಅರ್ಥ ಅಷ್ಟು ಸಾಮಾನ್ಯ ಅಲ್ಲದು. ಸುಪ್ರಸಿದ್ಧ ಬೇರೆ, ಕುಪ್ರಸಿದ್ಧ ಬೇರೆ. ಭಾಳ ಗುಂಡಾಗಳು ಯಾರಾದ್ರೂ ಜೋಡಿ ಕುಪ್ರಸಿದ್ಧ ಅಂತಾರೆ ಅವ್ರಿಗೆ. ಇವ್ರಿಗೆ ಒಳ್ಳೆಯವ್ರಿದ್ರಂದ್ರೆ ಸುಪ್ರಸಿದ್ಧ ಅಂತಾರೆ. ಸು ಅಕ್ಷರ ಮುಂದಿನ ಎಲ್ಲ ಸದ್ಗುಣಗಳನ್ನು ಉಪದೇಶ ಮಾಡ್ತದೆ. ಹಾಗೆ ಇವತ್ತಿನ ವಿಷಯದಲ್ಲಿ ಶುಂಭನ ಜೊತೆ ಯುದ್ಧ ನಡೆದ. ಯಾರ್ದು? ಜಗದಂಬೆ. ಯುದ್ಧ ಯಾವ ಯುದ್ಧ ಇದು? ಇದು ಧರ್ಮಯುದ್ಧ. ಎಲ್ಲಿ ಅಧರ್ಮದ ಅಲ್ಲಿ ನಾಶ ಆಗ್ತದ, ಅಲ್ಲಿ ಅಪಜಯ ಆಗ್ತದ. ಎಲ್ಲಿ ಧರ್ಮದ ಅಲ್ಲಿ ವಿಜಯ ಆಗ್ತದೆ. ಇದು ಲಕ್ಷ್ಯದಾಗಿಟ್ಕೋರಿ. ಯಾಕೆ ಧರ್ಮ ಎಲ್ಲದ ಅಲ್ಲಿ ವಿಜಯ ಆಗ್ತದ. ಗಾಂಧಾರಿ ಬಹಳ ಶಾಣೆ ಇದ್ದಳು. ದುರ್ಯೋಧನ ಯುದ್ಧಕ್ಕೆ ಹೋಗೋ ಮುಂದೆ ದಿನಾಲು ತಾಯಿಗೆ ನಮಸ್ಕಾರ ಮಾಡ್ತಿದ್ದವ. ವಿಜಯಶಾಲಿ ಆಗುವಂಗೆ ಆಶೀರ್ವಾದ ಮಾಡ್ತಾಳೆ ನಮ್ಮ ತಾಯಿ ತವ ತಿಳ್ಕೊಂಡಿದ್ದ. ಪುತ್ರ ಮೋಹದಿಂದ ಆಶೀರ್ವಾದ ಮಾಡ್ತಾಳ ಯಾರು? ಗಾಂಧಾರಿ ಅಂತ ತಿಳ್ಕೊಂಡಿದ್ದ ದುರ್ಯೋಧನ. ನಮಸ್ಕಾರ ಮಾಡುವಾಗ ನಮಸ್ಕಾರ ಮಾಡಿ ಏಳಟ್ಟಿಗೆ ಏನು ತಿಳಕ್ಕಿ? ವಿಜೀಭವ ಅತಿಥಿಲ್ಲಕ್ಕಿ ಗಾಂಧಾರಿ. ಯತ್ರ ಧರ್ಮ ತತ್ರ ವಿಜಯ. ಏನಂತೇಳ್ರಕ್ಕಿ? ಯತ್ರ ಧರ್ಮ ತತ್ರ ವಿಜಯ. ಎಲ್ಲಿ ಧರ್ಮವಿದೆಯೋ ಅಲ್ಲಿ ವಿಜಯವಾಗುತ್ತದೆ ಅಂತ ಆಶೀರ್ವಾದ ಮಾಡ್ತಿಳಕ್ಕೆ ಗಾಂಧಾರಿ. ಅಂದ್ರೇನು? ನಿನ್ನಲ್ಲಿ ಧರ್ಮ ಇತ್ತಂದ್ರೆ ವಿಜಯ ಆಗುತ್ತದೆ, ಧರ್ಮ ಇರಲಿಲ್ಲ ಅಂದ್ರೆ ವಿಜಯ ಆಗಂಗಿಲ್ಲ. ಹಾಗೆ ಏನು ಆಗಿತ್ತು ಅಂತ ಕೇಳಿದರೆ, ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮವನ್ನು ನಾವು ಸಂರಕ್ಷಣೆ ಮಾಡಿದರೆ ಧರ್ಮ ನಮಗೆ ಸಂರಕ್ಷಣೆ ಮಾಡ್ತದೆ. ಇವತ್ತಿನ ದಿವಸ ಶುಂಭ ಬಹುಬಲಶಾಲಿ ಇದ್ದವ. ಬಲ ನಿಮ್ಮಲ್ಲಿ ಎಟ್ಟಾಕಿರಲೆಕ್, ಧನ ಎಟ್ಟಾಕಿರಲೆಕ್, ನೀವು ಬೇಕಾದಷ್ಟು ನಿಮ್ಮ ಸೈನ್ಯ ಇರಲೆಕ್, ಬೇಕಾದಷ್ಟು ನಿಮ್ಮ ಜೊತೆ ಜನ ಇರಲೆಕ್. ಧರ್ಮ ನಿಮ್ಮಲ್ಲಿ ಇತ್ತಂದರೆ ವಿಜಯ ಆಗ್ತದೆ. ಧರ್ಮ ಇಲ್ಲ ಅಂದ್ರೆ ಅದು ವಿಜಯ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಶುಂಭ ಬಹಳ ದೊಡ್ಡ ಬಲಶಾಲಿ ಇದ್ದ. ಪರ್ವತಗಳನ್ನೇ ಕಿತ್ತಿ ತಾಯಿ ಮೇಲೆ ಕಡ್ದ. ದೊಡ್ಡ ದೊಡ್ಡ ಪರ್ವತಗಳು. ಅಲ್ಲಿ ಏನಾಗಬೇಕು? ಆದಿಶಕ್ತಿ ಜಗದಂಬೆಗೆ. ಆಕಿ ತಾಯಿ ಅದಳ ನಿರ್ಗುಣ ನಿರಾಕಾರ. ಆಕೆ ಗುಣಾತೀತ ಅದಳ, ನಿರಾಕಾರ ಅದಳ. ಇವು ಎಷ್ಟು ಪರ್ವತಗಳನ್ನು ಒಗೆದರೂ, ಪುಡಿ ಪುಡಿ ಮಾಡಿ ಒಗೆದಳು, ಎಷ್ಟು ಶಸ್ತ್ರಗಳ ಪ್ರಯೋಗ ಮಾಡಿದರೂ ತಾಯಿಗೆ ಯಾವ ಪರಿಣಾಮ ಆಗಲಿಲ್ಲ. ಕೊನೆಗೆ ಇವತ್ತಿನ ದಿವಸ ಆದಿಶಕ್ತಿ ಜಗದಂಬೆ ಕೊನೆಯದಾಗಿರ್ತಕ್ಕಂಥ ಶುಂಭನನ್ನು ತನ್ನ ತ್ರಿಶೂಲಿನಿಂದ ಸಂಹಾರ ಮಾಡಿಬಿಟ್ಟಳು. ಜೈ ಮಂಗಲಂ, ಜೈ ನಮ ಪಾರ್ವತಿಪತೇಶ್ವರ. ಕೊನೆಗೆ ಶುಂಭನ ಸಂಹಾರ ಮಾಡಿದಳು. ಶುಂಭನ ಸಂಹಾರ ಮಾಡಿದ ಬಳಿಕ ಇದು ಧರ್ಮ ಯುದ್ಧ ಮುಕ್ತಾಯವಾಯಿತು. ಶುಂಭನೇ ನಷ್ಟಾಗಿ ಹೋದ. ಆವಾಗ ಸಕಲ ದೇವತೆಗಳೆಲ್ಲ ಆದಿಶಕ್ತಿ ಜಗದಂಬೆಯನ್ನು ಸ್ತುತಿ ಮಾಡ್ಯಾರ. ಸ್ತುತಿ ಒಂದು ಸ್ವಲ್ಪ ಲಕ್ಷದಾಗ ಇಟ್ಕೋರಿ. ಮರದೊಳಗಣ ಮಂದಾಗ್ನಿ ಉರಿಯದಂತಿರಿಸಿದೆ, ನೊರೆ ಹಾಲೋಳು ತುಪ್ಪವ ಕಂಪಿಲ್ಲದಂತಿರಿಸಿದೆ,
ಒಡಲೊಳಿರುವ ಆತ್ಮವ ನೀ ಕಾಣದಂತಿರಿಸಿದೆ, ನೀ ನಿರಿಸಿದ ಭೇದಕ್ಕೆ ಬೆರಗಾದೆ ಕಾಣ ರಾಮನಾಥ. ಮರದೊಳಗೆ ಅಗ್ನಿ ಇಟ್ಟಾನ ಪರಮಾತ್ಮ, ಸುಡ್ಲಾರ್ದಂಗೆ ಇಟ್ಟಾನ. ಹಾಲಿನೊಳಗೆ ತುಪ್ಪ ಇಟ್ಟಾನ, ವಾಸನೆ ಬಾರದ ಹಾಗೆ ಇಟ್ಟಾನ. ಎಲ್ಲರ ದೇಹದೊಳಗೆ ತಾನೇ ಅದಳ ತಾಯಿ, ತಾನೇ ಅದನ ಆತ್ಮಸ್ವರೂಪಿ ತಾಯಿ, ಆದರೆ ಯಾರಿಗೂ ಕಾಣದಂತೆ ಇಟ್ಟಾನ. ಇದೆಂಥ ವಿಶೇಷದ ನೋಡ್ರಿ. ಒಂದು ಮಾತು ಹೇಳ್ತೀನಿ ಕೇಳ್ರಿ. ಈ ಕಣ್ಣಿನಿಂದ ಪರಮಾತ್ಮನನ್ನು ಹುಡುಕಾಡ್ಲಿಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಪರಮಾತ್ಮನಿಗೆ ರೂಪಿಲ್ಲ, ರೂಪವರ್ಜಿತಂ ನಿಶಬ್ದಂ. ಶಬ್ದ ಇಲ್ಲ, ರೂಪ ಇಲ್ಲ, ರಸ ಇಲ್ಲ, ಗಂಧ ಇಲ್ಲ, ಸ್ಪರ್ಶ ಇಲ್ಲ. 5 ಜ್ಞಾನೇಂದ್ರಿಯಿಂದ ಪರಮಾತ್ಮ ನಿಮಗೆ ಕಾಣಂಗಿಲ್ಲ. ಅದು ಯಾವಾಗ ಕಾಣ್ತಾನಂದ್ರೆ ನೀವು ಶ್ರವಣ ಮನನ ನಿಧಿಧ್ಯಾಸನ ಮಾಡಬೇಕು. ಎಲ್ಲಿ ಅಂತ ಕೇಳಿದ್ರೆ ಗುರುವಿನ ಹತ್ತಿರ. ಒಮ್ಮೆ ಯಕ್ಷ ಕೇಳಿದ, ಧರ್ಮರಾಜನಿಗೆ ಕೆಲವೊಂದು ಪ್ರಶ್ನೆ ಕೇಳಿದ. ಭೂಮಿಗಿಂತ ಭಾರವಾದ ವಸ್ತು ಯಾವುದು? ಆವಾಗ ಧರ್ಮರಾಜ ಉತ್ತರ ಕೊಟ್ಟ, ಭೂಮಿಗಿಂತ ಭಾರವಾದ ವಸ್ತು ಪಾಪ. ಪಾಪ ಅಧಿಕ ಐತಂದ್ರೆ ಮತ್ತೆ ಭೂಮಿ ನಡಕ್ತದ ನೋಡ್ರಿ, ಗಡ 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 ಭೂಕಂಪೆ. ನೀರಿನಕ್ಕಿಂತಲೂ ತಿಳಿಯಾದದ್ದು ಯಾವುದು? ನೀರೇ ತಿಳಿಯಲ್ರಿ, ನೀರಿನಕ್ಕಿಂತ ಯಾವುದು ತಿಳಿ ಅಂತ ಕೇಳ್ಯ ನಾವು ಯಕ್ಷ ಧರ್ಮರಾಜನಿಗೆ. ಧರ್ಮರಾಜ ಉತ್ತರ ಕೊಟ್ಟ, ನೀರಿನಕ್ಕಿಂತ ತಿಳಿಯಾದದ್ದು ಜ್ಞಾನ. ಇದೆಲ್ಲಕ್ಕಿಂತ ತಿಳಿಯದತ್ ನೋಡ್ರಿ ಜ್ಞಾನ. ಕಾಡ್ಗಿಕ್ಕಿಂತ ಖರ್ಗ ಈ ಜಗತ್ತಿನೊಳಗೆ ಯಾವುದು? ಕಾಡ್ಗಿನೇ ಖರ್ಗಲ್ರಿ, ಇದಕ್ಕೆ ಮತ್ತೆ ಯಾವುದು ಖರ್ಗ ಅಂದವ. ಯಕ್ಷ ಕೇಳ್ಯಾನ ಧರ್ಮರಾಜನಿಗೆ, ಕಾಡ್ಗಿಕ್ಕಿಂತ ಖರ್ಗ ಯಾವುದು? ಈ ಕಾಡ್ಗಿ ಮ್ಯಾಗ ಹೊಲಸತ್ತು ತೊಳಿಲಿಕ್ಕೆ ಬರ್ತಾವ್ರಿ. ಟಿ ವಿ ಒಳಗೆ ಎಷ್ಟು ಸಾಬಾನು ತೋರಿಸಲ್ಗೈತಾರತ್ರಿ, ಶಾಂಪೂ ಸಾಬಾನು. ಬುರ್ಗಿಟ್ಟು ಎದ್ದದ ಟಿ ವಿ ಹೊಡೆದು ಹೊರಗೆ ಬರ್ತಾವೆ ನನಗೆ. ಅಟ್ಟು ಎದ್ದೇ ವಿಷಯ. ಅವೆಲ್ಲ ಹೊರಗಿನ ಹೊಲಸು ತೊಳಿತಾವ. ಅವ ಧರ್ಮರಾಜ ಉತ್ತರ ಕೊಟ್ಟನ, ಕಾಡ್ಗಿಕ್ಕಿಂತ ಖರ್ಗ ಈ ಜಗತ್ತಿನೊಳಗೆ ಕಲಂಕ. ಒಮ್ಮ ಮನುಷ್ಯನಿಗೆ ಕಲಂಕ ಹತ್ತಿತು ಅಂದ್ರೆ ಹೊರಗಿನ ಸಾಬಾನ ಫ್ಯಾಕ್ಟ್ರಿಯಿಂದ ಯಾವ ಕಲಂಕ ಹೋಗಂಗಿಲ್ಲ. ಅಂತ ಕಲಂಕ ಹೋಗಬೇಕಾದ್ರೆ ಆದಿಶಕ್ತಿ ಜಗದಂಬೆಯಲ್ಲಿ ಭಕ್ತಿ ಮಾಡ್ರಿ. ಈ ಸತ್ಸಂಗದಿಂದ ಕಲಂಕವ ನಾಶ ಆಗ್ತದ. ಸತ್ಸಂಗದಿಂದ, ಈ ಸತ್ಸಂಗದಿಂದಲೇ ಕಲಂಕದ ನಾಶ ಆಗ್ತದೆ. ಅದಕ್ಕವರು ಬಸವಣ್ಣವರು ಬರೀತಾರೆ, ಮಾತು ಬಲ್ಲಾತ ಜಾಣನಲ್ಲ, ಗೀತ ಬಲ್ಲಾತ ಜಾಣನಲ್ಲ, ಜಾಣನು ಆತ ಜಾಣನು, ಲಿಂಗಕ್ಕೆ ನೆರೆ ನಂಬಿದಾತ. ಬರೇ ಮಾತು ಬಲ್ಲವ ಶಾಣೆ ಅಲ್ಲ, ಮಾತು ಬಲ್ಲಾತ ಜಾಣನಲ್ಲ, ಗೀತ ಬಲ್ಲಾತ ಜಾಣನಲ್ಲ. ನಾ ಭಾಳ ಚಂದ ಹಾಡ್ತೀನಿ ಅಂದ್ರೆ ಅವ ಶಾಣೆ ಅಲ್ಲ, ಬರೇ ಮಾತನಾಗ ಭಾಳ ಚತುರ ಇದ್ದೀನಿ ಅಂದ್ರೆ ಶಾಣೆ ಅಲ್ಲ. ಅವ್ರಂತಾರೆ, ಜಾಣನು ಆತ ಜಾಣನು, ಲಿಂಗಕ್ಕೆ ನೆರೆ ನಂಬಿದಾತ. ಲಿಂಗ ಅಂದ್ರೆ ಒಂದೇ, ಶಿವ ಅಂದ್ರೆ ಒಂದೇ, ದೇವಿ ಅಂದ್ರೆ ಒಂದೇ, ಪರಮಾತ್ಮ ಅಂದ್ರೆ ಒಂದೇ. ಈ ಮಾತು ಮೊದಲು ತಿಳ್ಕೋರಿ. ಯಾಕಂತ ಕೇಳಿದ್ರೆ, ಯಾರು ಲಿಂಗಕ್ಕೆ ನಂಬ್ಯಾರ, ಲಿಂಗ ಅಂದ್ರೆ ಏನ್ರಿ? ಲಯ ಗಮನ ರಹಿತತ್ವ ತಿಥಿ ಲಿಂಗ. ಯಾವುದು ಉತ್ಪತ್ತಿ ನಾಶ ಇಲ್ಲವೋ ಅದಕ್ಕಂತಾರ ಲಿಂಗ. ನಿಮ್ಮ ಗುರುಗಳು ನಿಮಗೆ ಲಿಂಗ ಕೊಟ್ಟಾರ ಅಂದಿಲ್ರಿ, ಲಿಂಗ ಪೂಜೆ ಮಾಡ್ಕೋತೀರಿ. ಆ ಕೊಟ್ಟ ಲಿಂಗಕ್ಕಂತಾರ ಇಷ್ಟಲಿಂಗ. ಅಲ್ಲೇ ಕುಂಡ್ರಬೇಡ್ರಿ. ಇಷ್ಟಲಿಂಗದಿಂದ ಪ್ರಾಣಲಿಂಗ ತಿಳಿರಿ, ಪ್ರಾಣಲಿಂಗದಿಂದ ಭಾವಲಿಂಗ ತಿಳಿರಿ, ಭಾವಲಿಂಗನೂ ದಾಟ್ರಿ. ಭಾವಾತೀತ ಲಿಂಗ ಅಂದರೆ ಶುದ್ಧ ಚೈತನ್ಯ. ಇದು ದಾಟ್ಕೋತ ಹೋಗ್ಬೇಕಾಗಿ, ದಾಟ್ಕೋತು. ಒಮ್ಮೆ ಶ್ರೀರಾಮಚಂದ್ರ ಹನುಮಂತನಿಗೆ ಕೇಳ್ದ, ರಾವಣ ಕೊಂದ ಬಳಕ ಸೇತನ ತಂದ ಬಳಕ ಪ್ರಶ್ನೆ ಮಾಡಿದ್ರೆ ಭಾಳ ಚಂದ ಮಾಡದ. ಯಾಕೆ ನಮ್ಮ ಪ್ರಶ್ನೆ ಬೇರೆ. ಒಂದು ಮುದುಕಿ ಮಗಳೂರಿಗೆ ಹೊಂಟಿತ್ತ ಗಂಟು ಕಟ್ಕೊಂಡು. ಕರ್ನಾಟಕ ಬಸ್ಸ ಮುಂಜಾನೆ ಬತ್ತು ಮುದುಕಿ. ಬಸ್ ಒಳಗ ಫುಲ್ ಮ್ಯಾಗ ಫುಲ್, ಹಂಗೆ ಇರ್ತಾವ್ರಿ ಕರ್ನಾಟಕ ಬಸ್. ಒಳಗ ಫುಲ್ ಮ್ಯಾಗ ಫುಲ್. ನಿಂದ್ರಿಸಬೇಕಾದ್ರೆ ಮೂತಿ ಮುಂಚೆ ಚಾದರ್ ಹಾಕ್ತಾವೆ ಡ್ರೈವರ್ಗೆ. ಮುದುಕಿ ನೋಡ್ತು, ಎಲ್ಲಿ ಜಾಗೇ ಇಲ್ಲ. ತಲೆ ಮ್ಯಾಗ ಗಂಟು ಹೊತ್ಕೊಂಡು ಹೊಂಟಿತ್ತು. ಬಸ್ ಸ್ಟ್ಯಾಂಡಿಗೆ ಬಂದಿತ್ತು, ಕರೆ ಜಾಗೇ ಇಲ್ಲ. ಡ್ರೈವರ್ ಚಾ ಕುಡ್ಲಿಕ್ಕೆ ತೆಳಗಿಳಿದಿತ್ತು.
ಮುದಿಕೆನತ್ತು ಎಲ್ಲ ಸೀಟ್ ಫುಲ್ ಅವ, ಇದು ಒಂದೇ ಕುರ್ಚಿ ಖುಲ್ಲ ಅದು ಅದಕ್ಕೆ. ಯಾವಾದ್ರಿ ಅದು ಡ್ರೈವರ್ ಕೊಂಡ್ರೆ ಕುರ್ಚಿ ಮುದುಕಿ ಸರಕ್ಕನೆ ಹೋಗಿ ಗಂಟಿಟ್ಟು ಡ್ರೈವರ್ ಕುರ್ಚಿ ಮ್ಯಾಗ ಹೋಗಿ ಕೂತು. ಡ್ರೈವರ್ ಬಂದ ನೋಡ್ರಿ, ಪ್ರಶ್ನೋತ್ತರ ಹೆಂಗೆ ನಡೀತಾವ. ಡ್ರೈವರ್ ಬಂದ, ಏ ಮುದುಕಿ ನೀ ಇಲ್ಯಾಕ ಅನ್ನ ಸುಮ್ಕೊಂಡ್ರು ರೋಪ ಇಟ್ಟುತನ ಹುಡುಕಾಡಿ ಈಗ ಜಾಗ ಸಿಕ್ಕದ ನನಗಂದ್ರಕ್ಕೆ. ಡ್ರೈವರ್ ಅಂದಾದ ಕುರ್ಚಿ ನಂದದ, ಮುದುಕಿ ಅನ್ನ ನಾ ಕುಂಡ್ರತ ನಂದದ. ನಿಂದಿದ್ರ ಇದ್ರ ಮ್ಯಾಗ ಏನು ಕೈ ಚೀಲ ಇಟ್ಟಿದೆ, ಏನು ಕೈ ವಸ್ತ್ರ ಇಟ್ಟಿದೆ, ಯಾನ್ ಇಟ್ಟಿದೆ ಕೂನ ಅಂದಳಕ್ಕಿ. ಏನು ಹೇಳದ್ರಿ ಡ್ರೈವರ್? ಜ್ಞಾನಿಗೆ ಅಜ್ಞಾನಿಗೆ ಹಿಂಗೆ ಮಾತು ನಡೀತಾವ. ಇದ್ರಾಗ ಯಾನ್ ಇಟ್ಟಿದಿ ಗುರ್ತಾ ಬೇಕಲ್ಲ. ನೀವು ನೀರು ಕುಡ್ಲಿಕ್ಕೆ ಚಹಾ ಕುಡ್ಲಿಕ್ಕೆ ತೆಳಿಗೆ ಇಳಿತೀರಿಲ್ಲ, ಕೈ ಚೀಲರೇ ಇಡ್ತೀರಿ, ಕೈ ವಸ್ತ್ರ ಇಡ್ತೀರಿ, ಟ್ಯಾವೆಲರೇ ಇಡ್ತೀರಿ, ಶೀಟ್ ನಂದ ಹೇಳಿ. ಹಂಗಾಕಿ ಕೇಳ್ತಾಳ, ನಿಂದಿತ್ತಂದ್ರೆ ಇದ್ರ ಮ್ಯಾಗ ಯಾನ್ ಇಟ್ಟಿದಿ ಗುರ್ತ? ಅವ ಅಂದ, ಗುರ್ತನ ಯಾಕೆ ಇಡ್ಲಿ? ಡ್ರೈವರ್ ನಾ ಇದ್ದ, ಅದು ನನಗೆ ಗೊತ್ತಿಲ್ಲ. ಸಿಟ್ಟಿಗೆ ಬಂದ ಡ್ರೈವರ್ ಅಂದ, ನೀ ಬಸ್ ಅಲ್ಲೇ ಕೂತಿ ಅಂದ್ರೆ ಮುದುಕಿ ಬಸ್ಸೇ ಮುಂದೆ ಹೋಗಲ್ಲ ಅನ್ನವ. ಮುದುಕಿ ಅನ್ನತ್ತು, ಹೋಗಲ್ದಕ್ಕ ಬೇಕಾರೆ ನಿಂದ್ರಲ್ಲ. ಏನು ಮಾಡ್ತೀರಿ ಇಂಥವ್ರು ಕೂಡ? ಕೊನೆಗೆ ಡ್ರೈವರ್ ಅತ್ತಾನ ಬ್ಯಾಸರ್ಸದ ಅವನು. ಮುದುಕಿ ನಾ ಬಸ್ಸರಿ ಎಲ್ಲಿ ಕೂತು ಹೊಡಿಲಿ ಅಂದ, ಬೇಕಾದ್ರೆ ಹಿಂದೆ ಕೂತು ಹೊಡೆ ಹೋಗೋದ್ರಕ್ಕೆ. ಹಿಂದೆ ಕೂತು ಬಸ್ ಹೊಡ್ಲಿಕ್ಕೆ ಬರ್ತಾರೆ ಇಲ್ಲ. ಹಿಂಗೆ ಪ್ರಶ್ನೋತ್ತರಗಳು ನಡೀತಾವೆ ಈ ಜಗತ್ತಿನೊಳಗೆ. ಅಜ್ಞಾನಿಗಳ ಮಾತು ಹಿಂಗೆ ಇರ್ತಾವ, ಜ್ಞಾನಿಗಳ ಮಾತು ತಿಳಿಯೋದು ಬಹಳ ಕಠಿಣ ಅದು. ಶ್ರೀರಾಮಚಂದ್ರ ಹನುಮಂತನಿಗೆ ಕೇಳ್ದ, ಲಂಕಾ ಸುಟ್ಟು ರಾವಣಕ್ಕೊಂದು ಸೀತಾನ ತಂದು ಪಟ್ಟಾಭಿಷೇಕ ಆಗೋ ಕಾಲಕ್ಕೆ ಹನುಮಂತಿಗೇನು ಕೇಳ್ತಾನ ಶ್ರೀರಾಮಚಂದ್ರ, ಹೇ ಹನುಮಂತ, ನನಗೆ ನಿನಗೆ ಏನು ಸಂಬಂಧ ಅಂದವ. ಇದು ನೋಡ್ರಿ, ಇಟ್ಟೆಲ್ಲ ಸೇವಾ ಮಾಡಿ ಲಂಕಾ ಸುಟ್ಟು ಸೀತಾನ ಶೋಧ ಮಾಡದ ಬಳಕ ಇವ ಪಟ್ಟಾಭಿಷೇಕ ಆಗ ಕಾಲಕ್ಕೆ ಶ್ರೀರಾಮ ಕೇಳೇನಂತ ಹನುಮಂತ. ಹಂಗಾಗಿರ್ಬೇಕ್ರಿ, ನೀವು ಯಾರಿಗಾರು 100 ರೂಪಾಯಿ ಕೊಟ್ಟಿದ್ರಿ, ಒಂದು ಸಲಿಗೆ ಜ್ವಾಳ ಕೊಟ್ಟಿದ್ರಿ, ಕೈ ಚೀಲ ಎತ್ತಿ ಬಸ್ಸನಾಗಿ ಇಟ್ಟಿದ್ರಿ ಅಂದ್ರೆ ನನಗೆ ಏನು ಸಂಬಂಧ? ಯಾಕ ಯವ್ವ ಮರ್ತೇನತ್ತೀರಿ ನೀವು? ಅವ ಕೇಳ್ಯಾನ ಶ್ರೀರಾಮಚಂದ್ರ ಹನುಮಂತನಿಗೆ, ನಿನಗೆ ನನಗೆ ಏನು ಸಂಬಂಧ? ಆವಾಗ ಹನುಮಂತ ಬಹಳ ಸರಿಯಾಗಿ ಉತ್ತರ ಕೊಟ್ಟಾನ. ಪ್ರಭು ರಾಮಚಂದ್ರ, ದೇಹ ದೃಷ್ಟ್ಯಾತು ದಾಸೋ ಅಹಂ. ದೇಹದ ದೃಷ್ಟಿ ಇಟ್ಟು ಯಾರು ಏನು ಸಂಬಂಧ ಅಂದೆ ಅಂದ್ರೆ, ನಾನು ನಿನ್ನ ದಾಸ, ನೀನು ನನ್ನ ಪ್ರಭು, ನೀನು ಪೂಜ್ಯ, ನಾನು ಪೂಜ್ಯಕ. ಯಾವ ದೃಷ್ಟಿ ಇದು? ದೇಹದ ದೃಷ್ಟಿ. ಮ್ಯಾಗಿಂದ ಕವರ್ ಅದಿದು, ಶರೀರ ಇದು ಡಬ್ಬಾದಿದು, ಬರೇ ಕವರ್. ಒಳಗಿನ ಹಾದ ಅಂದ್ರೆ ಇದಕ್ಕೆ ಏನೂ ಬೆಲೆ ಇಲ್ಲ, ಅಮಂಗಲ. ಒಳಗಿನ ವಿರತನ ಎಲ್ಲರೂ ಕುಂಡಿರ್ತೀರಿ. ಇಲ್ಲಿ ಅಕಸ್ಮಾತ್ ಯಾರು ತೀರ್ಕೊಂಡಿದ್ದಾರೆ ಅಂದ್ರೆ ನಮ್ಮ ಕಡೆ ಹೆಣ್ಮಕ್ಳು ಭಾಳ ಬೆರಕಿರಿ, ಭಾಳ ಚಂದ ಮಾತಾಡ್ತಾರೆ. ಯಾಕ ಅಲ್ಲಿ ಸತ್ತಲ್ಲಿ ಹೋಗಿದ್ದೇನು? ಹಾಂ ಹೋಗಿ. ಮುಟ್ಟಿದೇನ ತಳಕಿ? ಹ್ಞೂ ಮುಟ್ಟಿದ ಅಂದ್ರೆ ನನಗೆ ಮುಟ್ಟಬೇಡ ತಳಕಿ. ಇದು ಅಂತದ್ರಿ ಪಂಚಾಯತಿ. ಅಕ್ಕಿ ಅದಕ್ಕೆ ಮುಟ್ಟಾಳತ್ತ, ಈಕಿಗೆ ಮುಟ್ಟಿದ್ರೆ ದೋಷ ಬರ್ತದೆ. ಹೆಂಗೆ ಬರ್ತದೆ ಯಾರಿಗೆ ಗೊತ್ತು, ನನಗೆ ತಿಳಿಯಲ್ದದು. ಇಟ್ಟು ಭಯ ಅದ, ಇಟ್ಟು ಅಂಜಿಕೆ ಅದ ನಿಮಗೆ. ದೇಹದೊಳಗೆ ಪ್ರಾಣ ಇರುವ ತನಕ ದೇಹ ಮಂಗಲಮಯ ಅದ. ಒಳಗಿನ ಪ್ರಾಣ ಹೋಯ್ತು ಹೊರಗೆ ಅಂದ್ರೆ ಇದು ಅಮಂಗಲದ. ಇದಕ್ಕೆ ಮುಟ್ಟಿದ್ರೆ ಜಳಕ ಮಾಡಬೇಕು. ವಿಚಾರ ಮಾಡ್ರಿ. ಯಾಕಂದ್ರೆ ಎಲ್ಲಿವರೆಗೆ ಪ್ರಾಣದ ಅಲ್ಲಿ ತನಕ ಆದಿಶಕ್ತಿ ಜಗದಂಬೆಯ ಧ್ಯಾನ ಮಾಡ್ರಿ. ಎಲ್ಲಿವರೆಗೆ ದೇಹದೊಳಗೆ ಪ್ರಾಣದ ಅಲ್ಲಿ ತನಕ ದಾನ ಧರ್ಮ ಮಾಡ್ರಿ, ಪುಣ್ಯ ಕಟ್ಗೋರಿ. ಎಲ್ಲಿ ತನಕ ದೇಹದೊಳಗೆ ಪ್ರಾಣ ಇದೆಯೋ ಅಲ್ಲಿ ತನಕ ಗುರುವಿನಿಗೆ ಶರಣಾಗತಾಗಿ ತತ್ವಜ್ಞಾನವನ್ನು ಪಡೆದು ಮುಕ್ತಿಯನ್ನು ಪಡ್ಕೋರಿ. ಮುಕ್ತಿ ಪಡ್ಕೋರಿ. ಒಳಗೆ ಇರತನೇ ಅದಿದು. ಹೋಯ್ತವನು ಮುಗೀತು. ನೀವು ನೋಡ್ರಿ, ಒಂದು ದಿವ್ಸಕ್ಕೆ 21,600 ಸಲ ಶ್ವಾಸೋಚ್ಛ್ವಾಸ ನಡೀತದ. ಒಳಗೆ ಹೊರಗೆ 21,600 ಸಲ ನಡೀತದ್ರಿ. ಇದು ನೀವ್ಯಾಕೆ ಅನಿಸ್ತೀರಿ ಬಿಡ್ರಿ, ನಿಮಗೇನಾಗತ್ತಿ. ಇದು ನಡೆಯೋದ. ನೀವು ಮನ್ಕೊಂಡ್ರು ನಡೀತದ ಅಂದಿಲ್ರಿ. ನಾವು ಮನ್ಕೊಂಡ್ರು ಗೋರು ಬಸ್ ನಡೀತದೆ.
ಶ್ವಾಸೋಶ್ವಾಸ ಒಂದು ಹೇಳಕ್ಕೆ ಇವನು ಮನ್ಕೊಂಡಾನ, ನಾನು ರೆಸ್ಟ್ ಮಾಡ್ಬೇಕತ್ತಂದ್ರದು ಶ್ವಾಸ ರೆಸ್ಟ್ ಮಾಡ್ತಂದ್ರೆ ಬಸ್ಟ್ ಆಗಿಬಿಟ್ಟು. ಎಷ್ಟು ಉಪಕಾರ ಮಾಡ್ಯಾನ ಪರಮಾತ್ಮ ನಮ್ಮ ಮ್ಯಾಗ. ಇದಕ್ಕೆ ಡೀಸೆಲ್ ಹಾಕಿಲ್ಲ, ಪೆಟ್ರೋಲ್ ಹಾಕಿಲ್ಲ, ನಡೆದೇ ಬಿಟ್ಟದ. ದೇಹ ದೃಷ್ಟ್ಯಾತು ದಾಸೋ ಅಹಂ. ಸರಿಯಾಗಿ ತಿಳ್ಕೊರಿ. ನಿಮಗೆ ಇವತ್ತಿನ ದಿವಸ ಜೀವನ್ ಮುಕ್ತಿ ಲಕ್ಷಣ ಅದ, ಜ್ಞಾನದ ಸ್ವರೂಪದ. ಅದಕ್ಕೆ ಹೇಳಕತ್ತೀನಿ ನಾ. ಯಾಕಂದ್ರೆ ಸುಮ್ಸುಮೆ ನಾ ಮ್ಯಾಗಿಂದ ಮ್ಯಾಗ ಹೇಳಿ ಹೋಗಂಗಿಲ್ಲ, ನಾ ಮ್ಯಾಗಿಂದ ಮ್ಯಾಗ ಮಲಂಪಟ್ಟಿ ಮಾಡಂಗಿಲ್ಲ. ಏನದ ಒಳಗೆ ಆಪ್ರೇಷನ್ ಮಾಡಿ ತೆಗಿತೀನಿ. ಹಾಂ, ಅದು ಒಡೆದೇ ತೆಗಿತೀನಿ ನಾ. ಯಾಕಂದ್ರೆ ನೀವು ತಿಳ್ಕೊಂಡ್ರೆ ಅಂದ್ರೆ ಕೊನೆಯ ಪ್ರವಚನ ಅದು. ಯಾಕಂದ್ರೆ ದೇವಿ ಸತ್ತುಳಕ್ಕೆ ಅದಾಳಿ ಇಲ್ಲ ಅನ್ನೋದು ನಿಮಗೆ ತಿಳಿದದ. ಈಗ ಅಮ್ಮವ್ರು ಹೇಳಿದ್ರು ನೋಡ್ರಿ, ಇದು ಒಮ್ಮೆ ನನಗೆ ಬೂದ್ಯಾಳದೊಳಗಾಗಿತ್ತು, ಕಂಟಿನ್ಯೂ ಮಳೆ ಇತ್ತು. ಅವಾಗೂ ಕೂಡ ಅಲ್ಲಿ ದೇವಿಗೆ ನಾ ಅಂದ, ಮತ್ತು ಎಲ್ಲರೂ ಭಕ್ತರು ಬರಾಕತ್ತಾರ, ತಾಯಿ ಮತ್ತು ಪ್ರವಚನದೊಳಗರೆ ನೀ ಟೈಮ್ ಕೊಟ್ಟು ಮಳೆ ಬಂದ್ ಮಾಡಿದೆ ಅಂದ್ರೆ ನಾ ಪ್ರವಚನ ಮಾಡ್ತಾ, ಇಲ್ಲಾಂದ್ರೆ ನಮ್ಮ ಊರಿಗೆ ನಾ ಹೋಗ್ತಾ ಅಂದಿದ್ದು ನಾ ಸಹಜ. ಹಂಗೆ ನಿಮ್ಮಲ್ಲಿ ಕೂಡ ಮೊನ್ನೆ ನಾವು ಫಸ್ಟಿಗೆ ಬಂದಾಕ ನೋಡಿ ಅಂದ, ನಿಮ್ಮೆಲ್ಲ ಭಕ್ತಿ, ನಿಮ್ಮಲ್ಲಿರೋ ಭಕ್ತಿ ನೋಡಿ ದೇವಿ ಪ್ರವಚನದೊಳಗೆ ಮಳೆನೇ ಬರಗೊಡ್ಲಿಲ್ಲ ಅಂದ್ರೆ ಎಷ್ಟು ಶಕ್ತಿ ಅದು, ಎಷ್ಟು ಶಕ್ತಿ ಇರಬೇಕು. ಇದೇ ಭಕ್ತನ ಲಕ್ಷಣ ಅದ. ಕಾಯ್ದೇ ಬಿಟ್ಲು. ಯಾಕಂದ್ರೆ ಭಕ್ತನ ಭಕ್ತಿಯ ಮೇರೆಗೆ ಅವರ ಇಚ್ಛೆಯನ್ನು ಪೂರೈಸಲಿಕ್ಕೆ ಆದಿಶಕ್ತಿ ಅವತಾರ ತಾಳ್ಯಾಳ ಭೂಲೋಕದೊಳಗೆ. ಲಕ್ಷದಾಗ ಇಟ್ಟುವರಿ. ದೇಹ ದೃಷ್ಟ್ಯಾತು ದಾಸೋ ಅಹಂ. ದೇಹದ ದೃಷ್ಟಿಯಿಂದ ನೀನು ಪೂಜ್ಯ, ನಾನು ಪೂಜಕ, ನಾನು ದಾಸ, ನೀನು ಮಾತ್ರ ಸೇವ್ಯ, ನಾ ಸೇವಕ. ನೀ ದೊಡ್ಡವ, ನಾ ಸಣ್ಣವ. ಯಾವುದರ ದೃಷ್ಟಿ ಇದು? ದೇಹದ ದೃಷ್ಟಿ. ಇಟ್ಟಿಗೆ ಬಿಡಲಿಲ್ಲ ಹನುಮಂತ, ಸಂಬಂಧ ಹೇಳಕತ್ತೇನ. ಜೀವ ದೃಷ್ಟ್ಯಾತು ತದ ಅಂಶಕ. ಒಳಗಿರುವ ಜೀವದ ನೋಡ್ರಿ, ಜೀವ ದೇಹ ಬೇರೆ, ಜೀವ ಬೇರೆ. ಒಳಗಿರುವ ಜೀವದ ದೃಷ್ಟಿಯಿಂದ ಯಾರು ಏನು ಅಂತ ಸಂಬಂಧ ಅಂತ ಕೇಳಿದೆ ಅಂದ್ರೆ, ರಾಮ ನಿನ್ನ ಅಂಶವೇ ನಾ. ಯಾರ ಅಂಶವ? ಪರಮಾತ್ಮನ ಅಂಶವೇ ಜೀವಾತ್ಮ ಅದ. ನೀವು ತಲೆ ಕೆಡಿಸ್ಕೊಂಡು ಹೊರಗೆ ಹುಡುಕಾಡಬೇಡ್ರಿ ದೇವರಿಗೆ. ಜೀವ ಇದು ಪರಮಾತ್ಮನ ಅಂಶ ಅದ. ವೀರಶೈವ ಸಿದ್ಧಾಂತ ಶಿಖಾಮಣಿ ಹಿಂಗೆ ಹೇಳ್ತದ, ಜೀವಾತ್ಮ ಪರಮಾತ್ಮನ ಕಿರಣ. ಸೂರ್ಯನ ಒಂದು ಕಿರಣ ಹೇಗೆ ಸೂರ್ಯನಕ್ಕಿಂತ ಬೇರೆಯಾಗುವುದಿಲ್ಲವೋ, ಪರಮಾತ್ಮನ ಅಂಶ ರೂಪವಾಗಿರುವ ಈ ಜೀವಾತ್ಮ ಪರಮಾತ್ಮನಕ್ಕಿಂತ ಬೇರೆ ಆಗಂಗಿಲ್ಲ. ಇದು ಲಕ್ಷ್ಯದಾಗಿಟ್ಟುಕೊರಿ. ಪರಮಾತ್ಮನಕ್ಕಿಂತ ಬೇರೆನೇ ಆಗಂಗಿಲ್ಲ, ಬೇರೆನೇ ಆಗಂಗಿಲ್ಲ. ಯಾರು ಬೇರೆ ಅಂತ ಹೇಳ್ತೀರಿ, ಇನ್ನೂ ನಾಳೆಗೊಂದಿನ ಇರ್ತಕ್ಕರಿ, ಬೇಕಾದವ್ರು ಕೇಳ್ರಿ. ಅಂಶಿ ಭಾವ ಹೇಳ್ಯಾನಿಲ್ಲಿ ಯಾರು? ಹನುಮಂತ. ಜೀವ ದೃಷ್ಟ್ಯಾತು ತದ ಅಂಶಕ. ಒಳಗಿರುವ ಜೀವನ ದೃಷ್ಟಿ ಇಟ್ಟು ಯಾರು ಏನು ಅಂತ ಕೇಳಿದ್ರೆ, ನಿನ್ನ ಅಂಶವೇ ನಾ. ನೀ ಅಂಶಿ, ನಾ ಅಂಶ. ನೀ ಸಮುದ್ರ, ಅದರಂದೊಂದು ಹನಿ ನೀರು ನಾ. ನೀ ಬೆಂಕಿ, ಅದರಂದೊಂದು ಕಿಡಿ ನಾ. ನೀ ಸೂರ್ಯ, ಅದರಂದೊಂದು ಕಿರಣ ನಾ. ಇದು ತಿಳ್ಕೋರಿ. ಸುಮ್ಸುಮ್ಮೆ ಹೊರಗೆ ತಲೆ ಕೆಟ್ಟು ದೇವ್ರು ಹುಡುಕಾಡ್ಕೊತ ಹೋಗಬೇಡ್ರಿ. ಹಂಗೇನು ಆಗಂಗಿಲ್ಲ ಅದು ಕೆಲಸ. ಯಾಕಂದ್ರೆ ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ. ನಿಮ್ಮೊಳಗೆ ಅದ, ನಾವು ನಿಮ್ಮೊಳಗೆ ಅಡಕ್ಕೊಂಡೇ ಕೂತಾನ ಪಕ್ಕ. ಇವು ಹೊರಗೆ ಮಾಡ್ಯಾನ, ಇವೆಲ್ಲ ಫೋಕಸ್ ಹೊರಗೆ ತೋರಿಸಿಬಿಟ್ಟಾನ, ಹೊರಗೆ ಹುಡುಕತ್ತೀರಿ ನೀವು ಬರೀ ದೇವ್ರಿಗೆ ಹುಡುಕಾಡ್ಬೋದು. ನಾವೊಂದು ಮಾತು ಹೇಳ್ತೀನಿ ಕೇಳ್ರಿ. ನೀವು ನಿರ್ಮಿಸಿದ ದೇವರನ್ನು ನೋಡಬೇಕಾದ್ರೆ ಗುರು ಬೇಕಾಗಿಲ್ಲ. ನೀವು ನಿರ್ಮಾಣ ಮಾಡಿದ ದೇವರನ್ನು ನೋಡಬೇಕಾದ್ರೆ ಗುರು ಬೇಕಾಗಿಲ್ಲ. ಕಿಶದಾಗ ರೊಕ್ಕ, ಜೀಪ, ಕಾರ, ಹೊಡಿಗಾಡಿ. ನೀನು ನಿರ್ಮಾಣ ಮಾಡಿದ ದೇವರನ್ನು ನೋಡಬೇಕಾದ್ರೆ ಗುರು ಬೇಕಾಗಿಲ್ಲ. ನಿನಗೆ ನಿರ್ಮಾಣ ಮಾಡಿದ ದೇವರನ್ನು ನೋಡಬೇಕಾದ್ರೆ ಗುರು ಬೇಕು. ಇಲ್ಲಿ ಅರ್ಥ ತಿಳ್ಕೊರ್ ನಾ ಹೇಳೋದು. ನಿನಗೆ ನಿರ್ಮಾಣ ಮಾಡಿದವ, ಇದು ಯಾರು ನಿರ್ಮಾಣ ಮಾಡ್ಯಾರತ್ರಿ? ನೀವೆಲ್ಲ ಗುಡಿ ಕಟ್ಟಿರಿ, ಸಿಮಿಟ ಕಲ್ಲ ಎಲ್ಲ ಹಾಕಿ ಕಟ್ಟಿರಿ. ಖರೆ ಈ ಗುಡಿ ಯಾರು ತಯಾರು ಮಾಡ್ಯಾರ? ಅದಕ್ಕೆ ಶಿಶುನಾಳ ಶರೀಫರ ಅಂದಾರ, ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಈ ದೇಹವೆಂಬ ಗುಡಿ ಒಳಗೆ ಅವ ಅದಾನ. ನೀವು ವೃತ್ತಿಯನ್ನು, ಮನಸ್ಸನ್ನು ಅಂತರ್ಮುಖ ಮಾಡದಕ್ರ ಅವ ನಿಮಗೆ ಅನುಭವಕ್ಕೆ ಬರ್ತಾನೆ. ಕೊನೆಗೆ ಹೇಳ್ದವ ಹನುಮಂತ ಈ ಮಾತು ಹೇಳ್ದ, ಜೀವ ದೃಷ್ಟ್ಯಾತು ತದಂಶಕ.
ಸ್ವರೂಪ ದೃಷ್ಟ್ಯಾತು ತ್ವಮೇವ ಅಹಂ ಅಹಮೇವ ತ್ವಂ. ತಿಳ್ಕೊರಿ ಪಕ್ಕ. ಒಳಗಿರುವ ಆತ್ಮನ ದೃಷ್ಟಿಯಿಂದ ಯಾರು ಏನು ಸಂಬಂಧ ಅಂತ ಕೇಳಿದೆ ಅಂದ್ರೆ ನೀನೇ ನಾ, ನಾನೇ ನೀ. ಮುಗೀತಿದು ಫೈನಲ್ ವೇದಾಂತ ಸಿದ್ಧಾಂತ. ಇದ್ರಾಗ ಮೂರು ದೇಹನ ಅಂದ್ಯಂದ್ರೆ ಗಂಟಿ ಬಾರಿಸು ಪೂಜೆ ಮಾಡು, ಜೀವನ ಅಂದ್ಯಂದ್ರೆ ಅವನ ಅಂಶವೇ ನಾ ಇದ್ದತ್ ಧ್ಯಾನ ಮಾಡು, ಆತ್ಮನೇ ನಾ ಅಂತ ತಿಳಿದೆ ಅಂದ್ರೆ ಆತ್ಮನಿಗೆ ಪರಮಾತ್ಮನಿಗೆ ಎಂದೂ ಭೇದವಿಲ್ಲ ಅಂತ ತಿಳ್ಕೊಂಡೆ ಅಂದ್ರೆ ನಿನಗೆ ಮೋಕ್ಷನೇ ಆಗಿಬಿಡ್ತದೆ. ಮೋಕ್ಷ ಇದು ಮರ್ಮ ತಿಳ್ಕೋರಿ. ಭೇದ ನಿಮಗೆ ತಿಳಿಲಿಕ್ಕಿಲ್ಲ, ಹಿಂಗೆ ತಿಳಿಸ್ತೀನಿ. ಒಬ್ಬ ಬಂಗಾರದೇ ಗಣಪತಿ ಮಾಡಿದ್ದ. ಬಂಗಾರದೇ ಗಣಪತಿ ಒಂದು ತೊಲಿ ಇತ್ತದು. ಇಲಿನೂ ಬಂಗಾರದೇ ಮಾಡಿದ್ದವ, ದೊಡ್ಡ ಸಾಹುಕಾರ ಇದ್ದ. ಇಲಿ ಗಣಪತಿ ವಾಹನ ಯಾವದ್ರಿ? ಇಲಿ. ಅದನ್ನು ಒಂದು ತೊಲಿ ಮಾಡಿದ್ದವ 10 ಗ್ರಾಮದ್ದು. ಗಣಪತಿನೂ ಒಂದು ತೊಲಿ ಮಾಡಿಸಿದ್ದ. ದಿನಾ ಪೂಜೆ ಮಾಡ್ತಿದ್ದ. ಮುಂದೆ ಬಡತನ ಬತ್ತು. ಬಡತನ ಸಿರಿತನ ಶಾಶ್ವತ ಅಲ್ಲ. ಯಾಕಂದ್ರೆ ಹೊಟ್ಟಿಗೆ ರೊಟ್ಟಿ ಸಿಗಿಲ್ಲ ಅಂದ್ರೆ ಅದು ದೇವರ ಸರಪ್ಪಿ ಕಟ್ಟಿ ಮಾರಿ ಬಿಡ್ತೀರಿ. ಮಾರೇ ಬಿಡ್ತೀರಿ. ಯಾರಿಗೆ ಹೇಳ್ತೀರಿ? ಪೈಲೆ ಫೋಟೋವಾ ನಂತರ ಬಿಟ್ಟೋವಾ. ಗಣಪತಿಗೆ ಇಲ್ಲಿಗೆ ತೊಗೊಂಡು ಮಾರ್ಲಕ್ಕೆ ಹೋದವ ಪತ್ತಾರನ ಅಂಗಡಿಗೆ. ಅವ ತೂಕ ಮಾಡ್ದ. ಗಣಪತಿ ಎಷ್ಟು ಗ್ರಾಮ್ ಐತ್ರಿ? 10 ಗ್ರಾಮ್. ಅವ ಅಂದ ಇದಕ್ಕೆ ₹1,00,000 ಆಗ್ತದೆ ಬೆಲೆ ಅನ್ನೋ. ಇಲಿ ಕಾಟ ಮಾಡ್ದ. ಇಲಿನೂ ಅದನ್ನು ಒಂದು ತೊಲಿನೇ ಇತ್ತು. ಅವ ಅಂದ ಪತ್ತಾರ ಇದಕ್ಕೆ $1,00,000 ಅನ್ನೋ. ಇದಕ್ಕೆ $1,00,000, ಗಣಪತಿಗೂ $1,00,000. ಬರೋಬ್ಬರಿ ಹೇಳ್ದೆ ತಪ್ಪು ಹೇಳ್ದೆ ತಂಗಿ? ಗಣಪತಿಗೂ $1,00,000, ಇಲಿಗೂ ತೂಕನಾಗ ಗಣಪತಿ ಇಲಿ ಅವೇನು ಬಂಗಾರವ? ಕಾಟದಾಗ ಏನು ಕೊಂಡಿರ್ತದ? ಬಂಗಾರೇ. ಅವ ಅದನ್ನೂ ಒಂದು ತೊಲೆ ಇತ್ತು, ಅದಕ್ಕೆ $1,00,000 ಅಂದ, ಇದಕ್ಕೆ $1,00,000 ಅಂದ. ಇವೇನಂದ? ಅಜ್ಞಾನಿ ದಡ್ಡ. ಏಯ್ ಪತ್ತಾರ ತೆಲಿಗಿಲಿ ಕೆಟ್ಟದನಿ ನಾನು. ಯಾಕ ಅಂದ? ದೇವರಿಗೆ ಇಲಿಗೆ ಸವನೆ ಮಾಡ್ತೇನದವ. ಗಣಪತಿ ದೇವ್ರನ್ನ, ಇಲಿ ದೇವ್ರಲ್ಲ, ಅದು ಕೀಟಕ ಪ್ರಾಣಿ ಅದವಳು, ಕೀಟಕ. ದೇವರಿಗೆ ಇಲ್ಲಿಗೆ ಸವನೆ ಮಾಡ್ತಿ, ಗಣಪತಿಗೂ $1,00,000, ಇಲ್ಲಿಗೂ $1,00,000. ನಡಿ ನಿನ್ನ ಅಂಗಡಿಗೆ ನಾ ಮಾರಂಗಿಲ್ಲ, ಮತ್ತೊಂದು ಅಂಗಡಿಗೆ ಹೋತ ನಾವು. ಮಾತವ ಖರೆ ಹೇಳಿದ್ದೇನು ಸುಳ್ಳು ಹೇಳಿದ್ದ? ಖರೆ ಹೇಳಿದ್ದ. ಹೊಂದಿಲ್ಲ. ಗಣಪತಿ 10 ಗ್ರಾಮೇ ಅದ ಒಂದು ತೊಲಿ, ಅದಕ್ಕೆ $1,00,000 ಅಂದ. ಇಲಿನೂ 10 ಗ್ರಾಮ್ ಇತ್ತು, ಅದಕ್ಕೆ $1,00,000 ಅಂದ. ನಾವು ಕರೆಕ್ಟ್ ಹೇಳ್ಯಾನ ಪತ್ತಾರ. ಇವ ನಾಮರೂಪದಾಗ ಸಿಕ್ಕಾನ. ಅವ ಬಂಗಾರ ಖರೆಯೇನು ಇಲಿ ಗಣಪತಿ ಖರೆಯಲ್ಲಿ? ಬಂಗಾರ ಖರೆ ಇಲ್ರಿ, ಇಲಿ ಗಣಪತಿ ಖರೆ ಇಲ್ಲ. ಇಲಿ ಗಣಪತಿ ಅನ್ನೋದು ಅಲ್ಲಿ ನಾಮರೂಪ ಕಲ್ಪಿತದ ಬಂಗಾರದೊಳಗೆ. ಲಕ್ಷದಾಗ ಇಟ್ಕೋರಿ. ನಿಮ್ಮ ಕೈಯನ ಪಾಟ್ಲಿ ನನಗೆ ಕೂಡ್ರಿ, ಬಂಗಾರ ನಿಂಬಲ್ಲಿ ಇಟ್ಕೊಂಡ್ರೆ ಇಟ್ಕೋತೀರೇನು? ಇಲ್ಲ, ಬಂಗಾರದಲ್ಲಿನೇ ಪಾಟ್ಲಿ ಬೋರ್ಮಾಳ ಇವು ಕಲ್ಪಿತವು. ಸರಿಯಾಗಿ ತಿಳ್ಕೋರಿ. ನಾ ಹೇಳೋ ಮಾತು ಕೊನೆಯ ಪ್ರವಚನದ, ಅದಕ್ಕೆ ಸತ್ಯವನ್ನೇ ಹೇಳ್ತೀನಿ ನಾ. ಆವಾಗ ಮತ್ತೊಂದು ಅಂಗಡಿಗೆ ಹೊಂಟ ಪತ್ತಾರಿಂದ. ದಡ್ಡರ ಜೊತೆ ಸೋತ್ರೆ ಗೆದ್ದಂಗತ್ರಿ, ಶಾಣ್ಯರ ಜೊತೆ ಗೆದ್ರೆ ಗೆದ್ದಂಗತ್. ದಡ್ಡರ ಜೊತೆ ಸೋತೆ ಬಿಡೋದತ್. ನನಗೆ ಎಷ್ಟೋ ಜಾಗನಾಗ ಹೋಗ್ತೀನಿ, ಒಂದೊಂದು ಶಾಸ್ತ್ರ ಹೇಳ್ತಾವೆ ನನಗೆ, ಹಂಗ್ರಿ ಹಿಂಗ್ರಿ. ನೀ ಶಾಣೆ ಇದ್ದೀಯ ತಿನ್ನ, ನೀ ಶಾಣೆ, ನಿಮ್ಮ ಅಪ್ಪ ಶಾಣೆ ಅಂದ್ರೆ ನಾಷ್ಟ ಮಾಡಿ ಕಳಿಸ್ತಾವ. ಮತ್ತು ನಾ ಕರೆಕ್ಟ್ ಹೇಳಕತ್ತ ನನ್ನ ಸನಿ ನಿಂದ್ರಲ್ಲ ಅವರು. ನನಗೆ ತಿಳಿದಿಲ್ಲ ಬಾ ನಾವು ಪತ್ತಾರ ಹೊಳೆ ಬಂದವ ಏನತ್ತಿ ಅಂದ. ಹಿಂಗೆ ಮಾಡು, ಗಣಪತಿ ದೇವ್ರದ ಖರೆ, ಅದಕ್ಕೆ $1,50,000 ಕೊಡ್ತ. ಎದಕ್ಕೆ? ಗಣಪತಿಗೆ 1,50,000 ನಾವು, ಇಲ್ಲಿಗೆ 50,000 ಕೊಡ್ತಾನೆ ನಾವು. ಹಿಂಗೆ ಬಾ ಹಾದಿ ಗಬ್ರು ಶಾಣೆ ಇದ್ದು ಕೊಡು ರೊಕ್ಕ ನಾವು. ಏನಂದವ? ಹಿಂಗೆ ಬಾ ಹಾದಿಗೆ ನಾವು. ಗಣಪತಿಗೆ $1,50,000, ಇಲ್ಲಿಗೆ 50,000. ರೊಕ್ಕ ಎಟ್ಟು ಕೊಟ್ಟ ಕಕ್ಕ? ಮೊದಲು ಏನು ಹೇಳಿದ್ದ? ಹಾಗೆ ನಿಮ್ಮ ತಲೆ ಒಳಗೆ ನಾಮರೂಪ ಗಣಪತಿ ಇದು ದೇವರ, ಇಲಿ ಇದು ಕನಿಷ್ಠಾತ ಕೂತದ. 2 ಬಂಗಾರದೇ ಅವ, 2 ಹಾಗೆ ಜೀವ ಈಶ್ವರ ಚೈತನ್ಯ ರೂಪನೇ ಅದಾರ. ಕೇವಲ ನಾಮರೂಪ ಉಪಾಧಿಯಿಂದ ಬೇರೆ ಆಗ್ಯಾರ. ಈ ಉಪಾಧಿಯನ್ನು ನೇತಿಗಳಿತನ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು. ಆವಾಗ ನಿಮಗೆ ಅಭೇದ ಜ್ಞಾನ ಆಗ್ತದೆ, ನಿಮಗೆ ಪರಮಾನಂದ ರೂಪ ಪ್ರಾಪ್ತಿ ಮೋಕ್ಷ ಆಗ್ತದೆ. ಲಕ್ಷದಾಗ ಇಟ್ಕೋರಿ, ಲಕ್ಷದಾಗ.